ಚಿಕ್ಕೋಟಿ ಬೂದಿಹಾಳ ಫೀರಾಪುರ ಏತ ನೀರಾವರಿ ಯೋಜನೆಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಹಾಗೂ ಈ ಭಾಗದ ರೈತರ ವಿವಿಧ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಜುಲೈ 16ರಂದು ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಂಗರ್ಗಿ, ರೈತ ಮುಖಂಡರಾದ ಸಂಗನಗೌಡ ಹೆಗರಡ್ಡಿ ಹಾಗೂ ಬಸವನಗೌಡ ಪಾಟೀಲ್ ಈ ಮಾಹಿತಿ ನೀಡಿದರು. ಜುಲೈ 16ರಂದು ಬೆಳಗ್ಗೆ 10 ಗಂಟೆಗೆ ಶ್ರೀ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಬಳಿಕ ಬಸವೇಶ್ವರ ಸರ್ಕಲ್ನಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ಗಮನ ಸೆಳೆಯಲಾಗುತ್ತದೆ ಎಂದು ತಿಳಿಸಿದರು. ಪ್ರತಿಯೊಬ್ಬರು ಹೊಲಕ್ಕೆ ಪೈಪ್ ಒಯ್ದು ಬಿಡೋದು FIC ನಾನು ಬಿಟ್ರಲ್ಲ ಯಾವುದು ನೀರು ಬರೋಂಗಿಲ್ಲ. ಹಿಂದೆ ನಾವು ಇಲ್ಲಿ ಹುಡುಗನಲ್ಲಿ ನೋಡ್ರಿ ನೀವಲ್ಲ, ಹುಡುಗನಲ್ಲಿ ಮಾಡಿದಾಗ ಎಲ್ಲ ಪ್ರೊಜೆಕ್ಟ್ ಫೇಲ್ ಆಗೋದು. ಅದಕ್ಕೆ ನಮ್ಮ ಹೋರಾಟ ಮುಖ್ಯ ಉದ್ದೇಶ ಏನಂದ್ರೆ ಈ ಕೆನಲ್ನ ಈಗೇನು FICನ ಪೈಪ್ಲೈನ್ ಮಾಡ್ತಾರ ಅದನ್ನ ಮಾಡ್ಬೋದು, ಓಪನ್ FIC ಮಾಡಿಕೊಡ್ಬೇಕು. ಇದು ಮೊದಲು ಫಸ್ಟ್ ಮುಖ್ಯ ಆದ್ಯತೆ. ಆಮೇಲೆ ಇನ್ನೊಂದು ನಾನು ಹೇಳಿದ್ನಲ್ಲಿ ಬಿಜಾಪುರ ಮೈನ್ ಕೆನಲ್ ಅಂತೇಳಿ ಅಲ್ಲಿಂದ ನಮಗೆ ಬಬಲೇಶ್ವರದಿಂದ ಬರ್ತದೆ. ಈಗ ನಮ್ಮ ಬಂಟ್ನೂರ್ಗೆ 193 ಕಿಲೋಮೀಟರ್ ಆಗುತ್ತೆ. ಈ ಟೈಲರ್ ಬಂದು ಸರಳಿಗೆಲ್ಲ ಆಗುತ್ತೆ. ಮತ್ತೆ 25 ಕಿಲೋಮೀಟರ್ ಎಕ್ಸ್ಟೆಂಡ್ ಮಾಡ್ತಾರೆ. ಅದು ಆ ಕೆನಲ್ ನಡೆದು ಇವತ್ತಿಗೆ ಸುಮಾರು 15 ವರ್ಷ ಆಯ್ತು. 15 ವರ್ಷ ಆದ್ರೆ ಇವತ್ತು ಕಂಪ್ಲೀಟ್ ಇಲ್ಲ. ಎಲ್ಲ ಕಾಂಟ್ರಾಕ್ಟ್ಗಳು 15 ವರ್ಷ ಕೆಲಸ ಮಾಡೋದು. ಯಾವ FICನೂ ಕಂಪ್ಲೀಟ್ ಇಲ್ಲ, ಇವು ಕಂಪ್ಲೀಟ್ ಇಲ್ಲ, ಲ್ಯಾಟ್ರಲ್ ಕಂಪ್ಲೀಟ್ ಇಲ್ಲ. ಅದಕ್ಕೆ ನಾವು ಈ ಎರಡು ಸೇರಿಸೋಣ. ಈ ಭಾಗದ ಜನರು ನಾವೆಲ್ಲ ಮುಂದೆ ರೈತರು ಮುಖ್ಯವಾಗಿ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅನ್ನೋದು ಇಲ್ಲೇ ಇಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಭಾಳ ಕಠಿಣವಾದಂಥ ಹೋರಾಟ ಮಾಡಿದ್ರೆ ಅವ್ರು ಏನಾದ್ರು ಮಾಡೋದು ನಮ್ಮ ಕೆಲಸ ಮಾಡ್ತಾರೆ. ಎಲ್ಲರೂ ನಮ್ಮ ಕೆಲಸ ಮಾಡೋದು. ಅದಕ್ಕೆ ದಯವಿಟ್ಟು ಊರಿನ ಎಲ್ಲ ಮುಖಂಡರು ನಾವು ಈ ಸಭೆ ಸೇರೋಕ್ಕಿಂತ ಒಂದು 2 ದಿವಸ ಸರ್ವಂಗೂರಿಗೆ ಹೋಗಿ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋರಾಟದ ಅಂದ್ರೆ ಗಂಭೀರ ಹೋರಾಟ ಮಾಡಬೇಕು. ಸ್ವರೂಪ ಪಡ್ಕೋಬೇಕಿದ್ದು ಹೋರಾಟ. ಅವಾಗ ಮಾತ್ರ ಅವ್ರು ಮಾತು ಕೇಳ್ತಾರೆ. ಈಗ 6ನೇ ತಾರೀಕಿಗೆ ಏನೋ ಮುಂದೆ ರೆಸಲ್ಯೂಷನ್ ಇರ್ತಾರೆ. ನಮ್ಮ ಈ 1ನೇ ದಿನ 6ನೇ ತಾರೀಕಿಗೆ ಮುಂದೆ 2 ತಾರೀಕಿಗೆ 4ನೇ ತಾರೀಕಿಗೆ ಆಲ್ಮೋಸ್ಟ್ ಅಲ್ಲ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೆ ಭೇಟಿಯಾಗಿ ಮನವಿ ಕೊಟ್ಟು ನೀವು ಅಧಿವೇಶನದೊಳಗೆ ಇದ್ರ ಬಗ್ಗೆ ಧ್ವನಿ ಅಂತ ಹೇಳಿ ನಾವೆಲ್ಲರೂ ಮನವಿ ಮಾಡೋಣ ಅಂತ ಹೇಳಿ ಈ ಹೋರಾಟ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿದ್ದು ರೈತರ ಹಿತಾಸಕ್ತಿಗಾಗಿ ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ಸಂಘದ ಮುಖಂಡರು ಮನವಿ ಮಾಡಿದರು. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.